ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಷ್ಟೊಂದು ದಿನ ಆದಮೇಲೆ ನಾನು ಯೂಟ್ಯೂಬ್ ವಿಡಿಯೋ ಹಾಕ್ತಿರೋದು. ಡೆಫಿನೆಟ್ಲಿ ದೇರ್ ಇಸ್ ಒನ್ ಮೋರ್ ವಿಡಿಯೋ. ಸೊ ಊಟಿ ಟ್ರಿಪ್ಗೆ ಹೋಗಿದ್ದಾಗ ಟೈಮ್ ಸಿಕ್ಕಿದಾಗ ಅಲ್ಲಿ ಕೂತ್ಕೊಂಡು ವಿಡಿಯೋ ಶೂಟ್ ಮಾಡಿದೆ. ಸೊ ಅದನ್ನು ಬೇಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ದಿಸ್ ಇಸ್ ಮೈ ಪ್ರಾಮಿಸ್. ಆ್ಯಂಡ್ ಸೊ ಎಷ್ಟೊಂದು ಜನ ಕೇಳ್ತಿದ್ರು, ಅಕ್ಕ ಹೇರ್ ಗ್ರೋತ್ ಸಿರಮ್, ಅಕ್ಕ ಹೇರ್ ಆಯಿಲ್, ಅಕ್ಕ ಡ್ಯಾಂಡ್ರಫ್ ಇದೆ, ಅದು ಇದು ತುಂಬ ಇಶ್ಯೂಸ್ ಇದೆ ಅಂತ ಎಷ್ಟೊಂದು ಜನ ಕೇಳ್ತಿದ್ರು. ಸೊ ಈ ವಿಡಿಯೋ ಅವರಿಗೆಲ್ಲ. ಸೊ ಲೈಕ್ ರೆಮಿಡೀಸ್ ಬಗ್ಗೆ ಡಿಫ್ರೆಂಟ್ ರೆಮಿಡೀಸ್ ಇದೆ. ನಾನು ಆ್ಯಕ್ಚುಲಿ ಬೇರೆ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ಲೈಕ್ ಜಾಸ್ತಿ ಹೊರಗೆ ಪ್ರಾಡಕ್ಟ್ಸ್ ಯೂಸ್ ಮಾಡೋಕ್ಕಿಂತ ಮನೇಲಿರೋ ಪ್ರಾಡಕ್ಟ್ಸ್ನ ನಾನು ತುಂಬ ಯೂಸ್ ಮಾಡ್ತೀನಿ. ಮನೇಲಿರೋ ಪ್ರಾಡಕ್ಟ್ಸ್ ಅಂದರೆ ಲೈಕ್ ಹೋಮ್ ರೆಮಿಡೀಸ್ ಆ ಥರ, ಲೈಕ್ ಹೇರ್ ಫಾಲ್ ಟ್ರೀಟ್ ಮಾಡೋಕ್ಕೆ ಒಂದೊಂದ್ಸಲ, ಮತ್ತು ಡ್ಯಾಂಡ್ರಫ್ ಅಥವಾ ಏನಾದರೂ ಇದ್ದರೆ ಆ ಥರ ಟ್ರೀಟ್ ಮಾಡೋಕ್ಕೆ. ಸೊ ಮನೆ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿದ್ದೆ ಅದು ಇದು ಅಂತ. ಸೊ ಅದ್ರ ಬಗ್ಗೆನೂ ನಾನು ತುಂಬ ಅಂದರೆ ಲೈಕ್ ವೆಯ್ಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ಎಷ್ಟೊಂದು ಜನ ಕೇಳಿದ್ರೆ, ಒಂದು 50-60 ಜನ, 50-100 ಜನದ ಮೇಲೆ ಕೇಳಿದ್ದಾರೆ. ವೆಯ್ಟ್ ಅಷ್ಟು ಜನ ಕೇಳ್ತಿದ್ರು ಬೇಗ ವಿಡಿಯೋ ಮಾಡಿ ಅಂತ. ಸೊ ವಿಡಿಯೋ ಎಲ್ಲರಿಗೂ ತುಂಬ ಇಷ್ಟ ಆಗಿತ್ತು. ನನ್ನ ಹೇರ್ ಕೇರ್ ರೂಟೀನ್ ಆ್ಯಂಡ್ ದಿಸ್ ಸಿರಮ್, ದಿಸ್ ಮ್ಯಾಜಿಕಲ್ ಸಿರಮ್ ಬೆಸ್ಟ್. ಸೊ ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ವೋ ಅವರೆಲ್ಲ ಹೋಗ್ಬಿಟ್ಟು ಪ್ಲೀಸ್ ಫಾಲೋ ಮಾಡಿ. ಆ್ಯಂಡ್ ದಿಸ್ ನಾಟ್ ಲೈಕ್ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ, ಯಾರೂ ನಂಗೆ ದುಡ್ಡು ಕೊಟ್ಟಿಲ್ಲ, ಏನೂ ಇಲ್ಲ. ಸೊ ಎಷ್ಟೊಂದು ಜನ ಕೇಳ್ತಿದ್ರು, ಅಕ್ಕ ಸಿರಮ್ ಏನೋ ತಗೊಂಡಾಯ್ತು, ಈ ಸಿರಮ್ನ ನಾವು ಹೇಗೆ ಪರ್ಚೇಸ್ ಮಾಡಬೇಕು ಅಂತ. ಫಸ್ಟ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಆ್ಯಂಡ್ ನನಗೆ DM ಇಲ್ಲ ಅಥವಾ ನಾನು ಯಾವುದಾದ್ರೂ ರೀಲ್ನ ಕಳಿಸ್ಬಿಟ್ಟು ಹೇರ್ ಕೇರ್ದು, ಅಕ್ಕ ನನಗೆ ಹೇರ್ ಸಿರಮ್ ಲಿಂಕ್ ಕಳಿಸಿ ಅಂತ ಹಾಕಿ ಅಷ್ಟೇ. ನಾನು ನಿಮಗೆ ಕಳಿಸ್ಕೊಡ್ತೀನಿ. ನನ್ನ ಕೂಪನ್ ಕೋಡ್ ಕೂಡ ಇರುತ್ತೆ, ದೀಕ್ಷಾ 25308 ಅಂತ. ನೀವು ಆ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ 20-25% ಆಫ್ ಕೂಡ ಸಿಗುತ್ತೆ. ಸೊ ದಿಸ್ ಇಸ್ ಲೈಕ್ ದ ಬೆಸ್ಟ್ ಪ್ರಾಡಕ್ಟ್. ನಂಗೆ ತುಂಬ ಅಂದರೆ ತುಂಬ ಇಷ್ಟ. ಸೊ ಎಷ್ಟೊಂದು ಜನ ಕೇಳ್ತಿದ್ರು, ಅಕ್ಕ ಇವಾಗ ನಾನು ಹೇರ್ ಸಿರಮ್ ಪರ್ಚೇಸ್ ಮಾಡಿದ್ದೀನಿ, ಹೇರ್ ಸಿರಮ್ನ ಹೇಗೆ ಯೂಸ್ ಮಾಡಬೇಕು. ಹೇರ್ ಸಿರಮ್ ಯೂಸ್ ಮಾಡೋಕ್ಕೂ ಒಂದು ಪ್ರಾಪರ್ ರೂಟೀನ್ ಇರುತ್ತೆ. ನಾವು ತಿಂಡಿನ ರಾತ್ರಿ ತಿನ್ನೋಕ್ಕಾಗಲ್ಲ, ಮತ್ತು ಊಟನ ಬೆಳಗ್ಗೆ ತಿನ್ನೋಕ್ಕಾಗಲ್ವ, ಹಾಗೆ. ಸೊ ಈ ಹೇರ್ ಕೇರ್ ಸಿರಮ್ ಬಂದುಬಿಟ್ಟು, ಸೊ ಫಸ್ಟ್ ಲೈಕ್ ಒಂದು ವಾರದಲ್ಲಿ ಒಂದು 4 ದಿನ ಬೆಸ್ಟ್. ಅಂದರೆ ನಾವು ಯಾವಾಗ ಆಚೆ ಹೋಗಲ್ವೋ ಅವಾಗ. ಸೊ ನಾನು ಯಾವಾಗಲೂ ರಾತ್ರಿನೇ ಹಚ್ಕೊಳ್ಳೋದು. ಒಂದು 3-4 ಡೇಸಲ್ಲಿ ನೀಟಾಗಿ ಅಪ್ಲೈ ಮಾಡ್ತೀನಿ. ಸೊ ಇವತ್ತು ನಾನು ಹೇರ್ ವಾಶ್ ಮಾಡಿದ ತಕ್ಷಣ, ಅಂದರೆ ಕೂದಲು ಸ್ವಲ್ಪ ಒದ್ದದ್ದೇ ಇರುತ್ತೆ ಆ್ಯಂಡ್ ಸ್ಕ್ಯಾಲ್ಪ್ ಕೂಡ ಕ್ಲೀನಾಗಿರುತ್ತೆ. ಸೊ ಸ್ಕ್ಯಾಲ್ಪ್ ಅಂದರೆ ಬುಡ, ಸೊ ಅಂದರೆ ಇದು ಲೈಕ್ ಸ್ಕಿನ್ ಇದೆಯಲ್ವಾ ಅದ್ರದ್ದು. ಇವಾಗ ಏನು ಮಾಡಬೇಕು ಅಂದರೆ, ಅವಾಗ ಸ್ವಲ್ಪ ಕೂದಲು ಒದ್ದೆ ಇದ್ದಾಗ ನೀರು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಸೊ ಅವಾಗ ಈ ಸಿರಮ್ನ ತಗೊಂಡು ನಿಮ್ಗೆ ಎಲ್ಲಿ ಹೇರ್ ಗ್ರೋತ್ ಆಗಬೇಕು ಅಲ್ಲಿ ಹಿಂಗೆ ಅಪ್ಲೈ ಮಾಡಬೇಕು. ದಿಸ್ ಇಸ್ ಲಾಟ್ ಆಫ್ ಬೇಬಿ ಹೇರ್ಸ್. ಈಗ ಜಸ್ಟ್ ಸ್ಪ್ರೇ ಮಾಡ್ಕೊಬೇಕು. ಲೈಕ್ ವಾಟರ್ ಬೇಸ್ಡ್ ಟೆಕ್ಸ್ಚರಿಂದ ನಿಮಗೆ ಏನು ಲೈಕ್ ಹೇರ್ ವಾಶ್ ಮಾಡಬೇಕು, ಏನೂ ಇರಲ್ಲ. ಆ್ಯಂಡ್ ಇದನ್ನ ಯಾವಾಗ ಅಪ್ಲೈ ಮಾಡೋಕೆ ಬೆಸ್ಟ್ ಅಂದರೆ ರಾತ್ರಿ ಹೊತ್ತು. ಬಿಕಾಸ್ ಮಾರ್ನಿಂಗ್ ಅಪ್ಲೈ ಮಾಡಿದಾಗ ನಾವು ಆಚೆ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ. ಸೊ ಧೂಳು ಎಲ್ಲ ಕೂತ್ಕೊಂಡೆ ಬೆಸ್ಟ್ ಎಫೆಕ್ಟಿವ್ ಇರಲ್ಲ. ಬಟ್ ಇಫ್ ಯು ವಾಂಟ್ ಯು ಕ್ಯಾನ್ ಯೂಸ್ ಇನ್ ದ ಮಾರ್ನಿಂಗ್ ಆ್ಯಸ್ ವೆಲ್. ಸೊ ಈ ಸಿರಮ್ ಲೈಕ್ ಯಾರಿಗೆ ಹೇರ್ ಗ್ರೋತ್ ಆಗಬೇಕು, ಹೇರ್ ಗ್ರೋತ್ ಆಗುತ್ತೆ. ಮತ್ತು ಯಾರಿಗೆ ಲೈಕ್ ಒಂದೊಂದು ಕಡೆ ಇಲ್ಲೆಲ್ಲ ಫುಲ್ ಕೂದಲಿರುತ್ತೆ, ಬಟ್ ಒಂದೊಂದು ಕಡೆ ಕೂದಲಿರಲ್ಲ. ಸೊ ನಂಗೆ ಚಿಕ್ಕ ವಯಸ್ಸಲ್ಲಿ ಇಲ್ಲೊಂದು ಲೈಕ್ ಸರ್ಜರಿ ಲೈಕ್ ಸ್ಟಿಚಸ್ ಹಾಕಿದ್ರು, ಬಟ್ ಅಲ್ಲೂ ಕೂಡ ಕೂದಲು ಬೆಳ್ಕೊಂಡಿದೆ. ದಿಸ್ ಇಸ್ ದ ಬೆಸ್ಟ್ ಗೈಸ್. ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೊಬೋದು. ಎಷ್ಟೊಂದು ಜನ ಕೇಳ್ತೀರ, ಅಕ್ಕ ಇದು ನಿಜ ವರ್ಕ್ ಆಗುತ್ತಂತ. ಲಿಸನ್, ನೀವು ಕರೆಕ್ಟಾಗಿ ಯೂಸ್ ಮಾಡಿದ್ರೆ, ಈ ಸಿರಮ್ನ ಕರೆಕ್ಟಾಗಿ ಯೂಸ್ ಮಾಡಿದ್ರೆ ನಿಮಗೆ ಖಂಡಿತ ವರ್ಕ್ ಆಗುತ್ತೆ. ಸೊ ನಿಮ್ಗೆ ಏನು ಮಾಡಬೇಕು ಅಂದರೆ, ರಾತ್ರಿ ಹೊತ್ತು ಹಚ್ಕೊಬೇಕು. ನಿಮ್ಗೆಲ್ಲೆಲ್ಲಿ ಕೂದಲಿಲ್ವೋ ಲೈಕ್ 4 to 5 ಪಂಪ್ಸ್ ಅಂದರೆ, ನಾನು ಇಲ್ಲೊಂದು ಸಲ ಹಚ್ಕೊಂಡೆ, 2nd ಟೈಮ್, 3rd ಟೈಮ್, 4th ಟೈಮ್, 5th ಟೈಮ್ ಆ ಥರ ಹಚ್ಕೊಳ್ಳಿ. ಸೊ ಜಾಸ್ತಿ ಫುಲ್ ಜಾಸ್ತಿ ಎಲ್ಲ ಬಾಟ್ಲಲ್ಲೇ ಲೈಕ್ 2-3 ಯೂಸಲ್ಲಿ ಖಾಲಿ ಮಾಡೋಕ್ಕೆ ಹೋಗ್ಬಿಡಿ. ಸೊ ಒಂದು ಬಾಟ್ಲ್ ಬಂದುಬಿಟ್ಟು ನಿಮಗೆ ಆಲ್ಮೋಸ್ಟ್ ನೀವು ಕರೆಕ್ಟಾಗಿ ಲೈಕ್ 4 ಟೈಮ್ಸ್ ನಂತರ ಯೂಸ್ ಮಾಡಿದ್ರೆ ರಾತ್ರಿ ಹೊತ್ತು ಲೈಕ್ 4 to 5 ಪಂಪ್ಸ್ ಆರಾಮಾಗಿ ನಿಮಗೆ 2 months ಬರುತ್ತೆ ಗೈಸ್.
ಆಯ್ತಾ. ಸೊ ಇದನ್ನ ಯಾವಾಗ ಅಪ್ಲೈ ಮಾಡಬಾರ್ದು ಅಂದರೆ, ನಿಮಗೆ ಡ್ಯಾಂಡ್ರಫ್ ಇದೆಯಾ, ಡ್ಯಾಂಡ್ರಫ್ ಮೇಲೆ ಅಪ್ಲೈ ಮಾಡಕ್ಕೆ ಹೋಗಬೇಡಿ. ನಿಮ್ಗೆ ಯಾವಾಗ ಡ್ಯಾಂಡ್ರಫ್ ಕಡಿಮೆ ಆಗಿದೆಯೋ ಅಥವಾ ಡ್ಯಾಂಡ್ರಫ್ ಇಲ್ದಿರೋ ಜಾಗದಲ್ಲಿ ಅಪ್ಲೈ ಮಾಡಿ. ಅಕಸ್ಮಾತ್ ನಿಮಗೆ ಡ್ಯಾಂಡ್ರಫ್ ಇದ್ದಾಗ ಹಚ್ಕೊಬಾರ್ದು ಅಂತ ಹೇಳಿದ್ರೆ, ನೀವು ಹೇರ್ ವಾಶ್ ಮಾಡ್ತಿರಲ್ಲ, ಹೇರ್ ವಾಶ್ ಮಾಡಿದ್ಮೇಲೆ ನೀವು ಬೇಕಾದರೆ ಅವಾಗ ಅಪ್ಲೈ ಮಾಡ್ಕೊಬೋದು. ಕೂದಲು ಒದ್ದೆದಾಗ ಅಪ್ಲೈ ಮಾಡ್ಬೋದು. ಮತ್ತೆ ನೆಕ್ಸ್ಟ್ ಡೇ ಮತ್ತೆ ತಲೆಗೆ ಅಪ್ಲೈ ಮಾಡ್ಬೋದು. ಸೊ ಕಂಟಿನ್ಯೂಸ್ ನಿಮ್ಗೆ ಹೇರ್ ಯಾವಾಗ ಈ ಬುಡ ಕ್ಲೀನ್ ಆಗಿದೆ, ಆಯಿಲಿ ಇಲ್ಲ, ಧೂಳು ಗೀಳು ಏನು ಕೂತಿಲ್ಲ, ಆವಾಗ ಅಪ್ಲೈ ಮಾಡಿ ಅಷ್ಟೇ. ಸೊ ವೆರಿ ಸಿಂಪಲ್ ಟು ಯೂಸ್. ಆಮೇಲೆ ಇದು ಅಪ್ಲೈ ಮಾಡಿದ ತಕ್ಷಣ ಸ್ವಲ್ಪ ಕೂದಲನ್ನ ಟೈ ಮಾಡಿಬಿಡಿ, ಲೈಕ್ 2-3 ಮಿನಿಟ್ಸ್ ಹಾರಲಿ ಅದನ್ನು. ಸೊ ಡ್ರೈ ಆದಮೇಲೆ ನೀವು ಬೇಕಾದ್ರೆ ನಿಮ್ಮ ಜಡೆ ಆದರೂ ಹಾಕೊಬೋದು, ಬನ್ ಆದರೂ ಹಾಕೊಬೋದು, ಏನಾದರೂ ಹಾಕೊಬೋದು. ಸೊ ಇದನ್ನ ಅಪ್ಲೈ ಮಾಡಿದ್ಮೇಲೆ ಶ್ಯಾಂಪು ಮಾಡ್ಕೊಳೋದು ಬೇಡ. ಬಿಕಾಸ್ ನೋಡಿ, ನಾನು ಅಪ್ಲೈ ಮಾಡಿದ್ದೀನಿ 2-3 ಮಿನಿಟ್ಸ್ ಆದಮೇಲೆ ಡ್ರೈ ಆಗುತ್ತೆ ಅಷ್ಟೇ ಗೈಸ್. ವೆರಿ ಸಿಂಪಲ್ ಟು ಯೂಸ್. ಸೊ ಇದನ್ನು ಬೇಕಾದರೆ ನಾನು ಸ್ಕ್ರೀನ್ ಮೇಲೆ ಕೂಡ ಹಾಕ್ತೀನಿ, ಓಕೆನಾ. ಬಟ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರೆ ಇಟ್ಸ್ ಯೂಸ್ಫುಲ್. ಇನ್ಸ್ಟಾಗ್ರಾಮಲ್ಲೇ ಮೆಸೇಜ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ಲಿಂಕ್ ಬಂದುಬಿಟ್ಟು ನನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗೆ ಇರುತ್ತೆ. ಸೊ ಐ ವಾಂಟ್ ಯು ಟು ಫಾಲೋ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮೋರ್ ವಿಡಿಯೋಸ್ ನಾನು ಪೋಸ್ಟ್ ಮಾಡಬೇಕು. ಯಾಕಂದರೆ ತುಂಬ ಜನ ನನಗೆ ಇಷ್ಟೊಂದು ಪೀಪಲ್ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಪೀಪಲ್ ಆರ್ ಗಿವಿಂಗ್ ಮಿ ಸೋ ಮಚ್ ಆಫ್ ಲವ್ ಆ್ಯಂಡ್ ಎವ್ರಿಥಿಂಗ್. ಲೈಕ್ ನನ್ನ ಲೈಫಲ್ಲೇ ಇಷ್ಟು ಜನ ಅಕ್ಕ ಅಂತ ಯಾವತ್ತೂ ಕರೆದಿಲ್ಲ. ಅಷ್ಟು ಪ್ರೀತಿಯಿಂದ ಅಕ್ಕ ಅಂತ ಕರೆದ್ಬಿಟ್ಟು ನನಗೆ ಮೆಸೇಜ್ ಮಾಡ್ತಾರೆ. ತುಂಬ ಖುಷಿ ಆಗುತ್ತೆ. ಸೊ ದಿಸ್ ಇಸ್ ಫಾರ್ ಆಲ್ ಆಫ್ ಯು, ಲೈಕ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಯು ಕ್ಯಾನ್ ಯೂಸ್ ದಿಸ್ ಸಿರಮ್. ಎಷ್ಟೊಂದು ಜನ ಕೇಳ್ತಿದ್ರು ಬಾಯ್ಸ್ ಮತ್ತು ಗರ್ಲ್ಸ್ ಕೂಡ ಯೂಸ್ ಮಾಡ್ಬೋದಾ ಅಂತ. ಎಸ್, ಬಾಯ್ಸ್ ಮತ್ತು ಗರ್ಲ್ಸ್ ಇಬ್ಬರು ಕೂಡ ಯೂಸ್ ಮಾಡ್ಬೋದು. ಸೊ ಏನು ಪ್ರಾಬ್ಲಮ್, ಏಜ್ ಲಿಮಿಟ್ ಏನೂ ಇಲ್ಲ ಗೈಸ್. ಬಟ್ ಚಿಕ್ಕ ಮಕ್ಕಳಿಗೆಲ್ಲ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಬೆಸ್ಟ್ ಅಂದರೆ ಅಕಸ್ಮಾತ್ ಮಕ್ಕಳಿಗೆ ಅಪ್ಲೈ ಮಾಡಬೇಕಂದ್ರೆ ನಂಗೆ ಗೊತ್ತಿಲ್ಲ, ಬಟ್ ಅಬೌವ್ 15-16 ಇಯರ್ಸ್ ಆದಮೇಲೆ ಅಪ್ಲೈ ಮಾಡ್ಕೊಳ್ಳಿ. ಸೊ ಏನೂ ಇಶ್ಯೂ ಇಲ್ಲ, ಸೈಡ್ ಎಫೆಕ್ಟ್ ಏನೂ ಇಲ್ಲ, ಏನೂ ಅಲರ್ಜಿ ಆಗಿಲ್ಲ. ಸೊ ನಾನು ಆಲ್ಮೋಸ್ಟ್ ಇದನ್ನು 2 ಇಯರ್ಸ್ ಆಗ್ತಾ ಬಂತು. ಆ್ಯಂಡ್ ನಾನು 4-5 ಬಾಟಲ್ಸ್ ಖಾಲಿ ಮಾಡಿದ್ದೀನಿ. ಮೊನ್ನೆ ಒಂದು ಬಾಟಲ್ ಬಿಸಾಕಿದೆ. ಆ್ಯಂಡ್ ಇದು ಮತ್ತೆ ನೈಕಾ ಸೇಲಲ್ಲಿ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಎಲ್ಲಿ ಬೇಕಾದರೂ ಪರ್ಚೇಸ್ ಮಾಡೋದು. ಬಟ್ ನಿಮಗೆ ಪ್ರಾಪರ್ ಬ್ರ್ಯಾಂಡ್ ಪ್ರಾಡಕ್ಟೇ ಬೇಕು. ಈ ಪ್ರಾಡಕ್ಟ್ ಎಕ್ಸಾಕ್ಟ್ ಪ್ರಾಡಕ್ಟ್, ಒರಿಜಿನಲ್ ಪ್ರಾಡಕ್ಟ್ ಬೇಕು ಅಂದರೆ ನನಗೆ ಮೆಸೇಜ್ ಮಾಡಿ. ನಿಮಗೆ ಈ ಬ್ರ್ಯಾಂಡಿಂದನೇ ನಿಮಗೆ ಲಿಂಕ್ನ ಕಳಿಸ್ತೀನಿ. ಆ್ಯಂಡ್ ನನ್ನ ಕೂಪನ್ ಕೋಡ್ ಕೂಡ ಇರುತ್ತೆ. 25% ಆಫ್ ಇರುತ್ತೆ. ಅದನ್ನು ಅಪ್ಲೈ ಮಾಡಿ ಆ್ಯಂಡ್ ಆರ್ಡರ್ ಮಾಡಿ. 3-4 ಡೇಸಲ್ಲಿ ನಿಮಗೆ ಡೆಲಿವರ್ ಆಗುತ್ತೆ ಅಷ್ಟೇ. ಸೊ ಬೈ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಆ್ಯಂಡ್ ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಾಯ್.